ಸರ್, ನಾವು ಎಕ್ಸರ್ಸೈಸ್ ಮಾಡಲೇಬೇಕು ದಿನಕ್ಕೆ 1 ಗಂಟೆ ಅಂತ ಕಳೆದ ಎಪಿಸೋಡ್‌ನಲ್ಲಿ ಹೇಳ್ತಾ ಇದ್ರಿ. ಹಾಗೆ ಫುಡ್ ಹೇಗೆ ಕಂಟ್ರೋಲ್ ಮಾಡೋದು ಸರ್? ನಾಲ್ಗೆ ರುಚಿ ಬೇಕೇ ಬೇಕು ಅಂತ ಕೇಳುತ್ತೆ. ಎಕ್ಸರ್ಸೈಸ್ ಮಾಡಿನೂ ಫುಡ್ ತಿಂದ್ಬಿಡ್ತೀವಿ. ಇದು ಹೆಂಗೆ ಸರ್? ಈ ಎಕ್ಸರ್ಸೈಸ್ ಮಾಡಿದ ಮೇಲೆ ನಿಮ್ಗೇನಾಗುತ್ತೆ, ನಿಮ್ಗೆ ಹಶ್ವಾಗುತ್ತೆ. ಹಶ್ವಾದಾಗ ಟೇಸ್ಟಿಯಾಗಿರೋ ಫುಡ್ ಬಗ್ಗೆ ನಾರ್ಮಲ್ ಆಗಿ ವಿ ಮೂವ್. ಈಗ ಡೀಪ್ ಫ್ರೈಡ್ ಐಟಮ್ಸು ತುಂಬ ರುಚಿಯಾಗಿರುತ್ತೆ. ಖಾಲಿ ದೋಸೆ ವಿತ್ ಬೆಣ್ಣೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಎಕ್ಸ್ಟ್ರಾ ಇವೆಲ್ಲ ಏನು ಈ ಸ್ಯಾಚುರೇಟೆಡ್ ಪ್ರಾಡಕ್ಟ್ಸು ಇವೆಲ್ಲ ಏನು ಮಾಡುತ್ತೆ, ಇಟ್ ವಿಲ್ ಆ್ಯಡ್ ಅಪ್ ಟು ಯುವರ್ ಟೇಸ್ಟ್ ಬಡ್ಸ್, ಬಟ್ ಇಟ್ ಆಲ್ಸೋ ಕ್ರಿಯೇಟ್ಸ್ ಪ್ರಾಬ್ಲಮ್. Ultimately, it will get converted into fats. This is what exactly is going to happen. ಇದನ್ನು ಹೇಗೆ ಕೌಂಟ್ರ್ ಮಾಡೋದು ಅಂತಂದರೆ, ಟ್ರೈ ಟು ಅವಾಯ್ಡ್ ಗೋಯಿಂಗ್ ಔಟ್ ಆ್ಯಂಡ್ ಈಟಿಂಗ್ ಆಫ್ಟರ್ ಎಕ್ಸರ್ಸೈಸ್. ಡು ನಾಟ್ ಗೋ ಟು ಎ ಹೋಟೆಲ್, ಬಿಕಾಸ್ ಹೋಟೆಲಲ್ಲಿ ಅವ್ರ ಬೇಸಿಕ್ ಬಿಸ್ನೆಸ್ಸೇ ನಿಮಗೆ ರುಚಿಯಾಗಿರುವಂಥ ಅಡುಗೆ ಮಾಡಿಕೊಟ್ಟು ನಿಮ್ಮನ್ನು ಹ್ಯಾಪಿ ಮಾಡೋದು. ನಿಮ್ಮ ಮೈಂಡ್ನ ಅವರು ಕಂಟ್ರೋಲಿಗೆ ತಗೊಳ್ತಾರೆ. ಈಗ ಡಾಕ್ಟ್ರ್ ಹೇಗೆ ಕಂಟ್ರೋಲಿಗೆ ತಗೊತಾರೋ ಹಾಗೆ ಹೋಟೆಲ್ಸ್ ಅವರು ನಿಮ್ಮ ಮೈಂಡ್ನ ಕಂಟ್ರೋಲ್. ಇವತ್ತೇನಾಗಿದೆ, ನಮ್ಮ ಲೈಫು ನಮ್ಮ ಕೈಲಲ್ಲಿಲ್ಲ, ಬೇರೆಯವ್ರಿಗೆಲ್ಲ ಹಂಚಿಬಿಡ್ತೀವಿ. ಅರ್ಥ ಆಯ್ತಲ್ವಾ? ಹೋಟೆಲ್ಗೆ ಹೋದರೆ ಹೋಟೆಲ್ ಅವನ ಕೈಯಲ್ಲಿರುತ್ತೆ, ಬೇರೆ ಕಡೆ ಹೋದರೆ ಅವ್ರ ಕೈಯಲ್ಲಿರುತ್ತೆ. ಆ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಕೈಯಲ್ಲಿರುತ್ತೆ. ಬಟ್ ವೇರ್ ಆರ್ ವಿ, ಅದನ್ನು ಥಿಂಕ್ ಮಾಡೋಕ್ಕೆ ಶುರು ಮಾಡಿ. ದಟ್ ಈಸ್ ಕಾಲ್ಡ್ ಆ್ಯಸ್ ಮೈಂಡ್ಫುಲ್ನೆಸ್. ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋಕೆ ಶುರು ಮಾಡಿ. ನಾನು ಏನಾಗಿದ್ದೀನಿ, ಏನು ಮಾಡಬೇಕು ನಾನು, ವಾಟ್ ಈಸ್ ಮೈ ಲೈಫ್ಸ್ ಆ್ಯಂಬಿಷನ್, ವಾಟ್ ಈಸ್ ಮೈ ಡೇ, ವಾಟ್ ಐ ನೀಡ್ ಟು ಡೂ, ವಾಟ್ ಐ ಶುಡ್ ಈಟ್ ಅನ್ನೋದನ್ನ ಸ್ವಲ್ಪ ಒಂದು ಮ್ಯಾಕ್ಸಿಮಮ್ ಅಂದರೆ 2 to 3 ಮಿನಿಟ್ಸಲ್ಲಿ ನೀವು ಡಿಸೈಡ್ ಮಾಡ್ಬೋದು. ಇಫ್ ಯು ಆರ್ ಕನ್ಫ್ಯೂಸ್ಡ್, ಟೇಕ್ ಎ ಪೆನ್ ಆ್ಯಂಡ್ ಎ ಪೇಪರ್ ಫಾರ್ ದ ಡೇ, ಪುಟ್ ಎ ಡೇಟ್ ಆ್ಯಂಡ್ ಸ್ಕ್ರಿಬಲ್ ಡೌನ್. ಸಿ ದ್ಯಾಟ್ ಆಫ್ಟರ್ ದ ಸ್ಕ್ರಿಬ್ಲಿಂಗ್ ಡೌನ್, ನೋಡಿ ಇದು ನಾನು ಬರೆದಿರೋದು ಕರೆಕ್ಟ್ ಆಗಿದೆ, ಈಸ್ ದಿಸ್ ಐ ವಾಂಟ್ ಟುಡೇ, ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ. ಯು ವಿಲ್ ಗೆಟ್ ಸಮ್ ಆನ್ಸರ್ಸ್. ಇಟ್ ವಿಲ್ ಮೇಕ್ ಯು ಡಿಸಿಪ್ಲಿನ್. ಏನು ಮಾಡಬೇಕು, ಅಟ್ ದ ಪಾಯಿಂಟ್ ಆಫ್ ಕಂಪ್ಲೀಷನ್ ಆಫ್ ದ ಎಕ್ಸರ್ಸೈಸ್ ನಿಮ್ಗೆ ಹಶ್ವಾಗಿರೋದು ನಿಜ. ಹೋಟೆಲ್ಗೆ ಹೋಗೋದನ್ನ ಅವಾಯ್ಡ್ ಮಾಡಿ ಮನೆಗೆ ಬನ್ನಿ. ಮನೆಗೆ ಬಂದಾಗ ಒಂದು ಸಾಧ್ಯ ಆದಷ್ಟು ಒಂದು ಗ್ರೀನ್ ಸಾಲಡ್. ಏನು ಗ್ರೀನ್ ಸಾಲಡ್ ಅಂದರೆ ತುಂಬ ದೊಡ್ಡ ಪ್ಲಾಟರ್ ಏನಲ್ಲ. ಒಂದು ಸೌತೆಕಾಯಿ, ಒಂದು ಟೊಮೊಟೊ, ಕ್ಯಾರೆಟು ಹಚ್ಚಿಬಿಟ್ಟು ಅದನ್ನ ತಿನ್ನೋದು. ನಾರ್ಮಲಾಗಿ ಅದಕ್ಕೆ ಪೆಪ್ಪರು ಉಪ್ಪು ಹಾಕ್ಕೊತಾರೆ, ಅಲ್ಲೂ ಟೇಸ್ಟ್ ನೋಡ್ತಾರೆ. ಇನಿಷಿಯಲಿ ಯು ನೀಡ್ ಟು ಗೋ ಇನ್ ಫಾರ್ ದ್ಯಾಟ್, ಬಟ್ ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಎಕ್ಸ್ಕ್ಲೂಡ್ ದಟ್ ಪೆಪ್ಪರ್, ಸಾಲ್ಟ್ ಆ್ಯಂಡ್ ಆಲ್. ಬಿಕಾಸ್ ಸಾಲ್ಟ್ ಇಫ್ ಯು ಸ್ಟಾರ್ಟ್ ಕನ್ಸ್ಯೂಮಿಂಗ್ ಇಟ್ ವಿಲ್ ಆ್ಯಡ್ ಟು BP. ಅದು ನ್ಯಾಚುರಲ್ ಸಿಚುವೇಶನ್. ಸೊ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿ. ನೋ ನೀಡ್. ಸೊ ಒಂದು ಪ್ಲೇಟು ಸಲಾಡ್ ತಿನ್ನಿ. ಯಾವುದಾದ್ರು ಒಂದು ಜ್ಯೂಸು, ಫ್ರೆಶ್ ಫ್ರೂಟ್ ಜ್ಯೂಸ್. ಇಟ್ ಕ್ಯಾನ್ ಬಿ ಬನಾನಾನೇ ತಿಂದರೂ ಆಯಿತು, ಜ್ಯೂಸೇ ಆಗಬೇಕು ಅಂತಿಲ್ಲ. ಆ್ಯಕ್ಚುಲಿ ಈಟಿಂಗ್ ರಾ ಫ್ರೂಟ್ಸ್ಗೆ ಕೂಡ ಇವಾಗ ನಿಮಗೆ ಕೆಮಿಕಲ್ಸು ಅದು ಆಗಿ ಬೆಳೆಸಿರ್ತಾರೆ. ಏನು ಮಾಡಿ, ಒಂದು ಉಗುರು ಬೆಚ್ಚಗಿರೋ ನೀರಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದರಲ್ಲಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ಕಟ್ ಮಾಡಿ ಫ್ರೂಟ್ ಬೌಲ್ ಮಾಡ್ಕೊಂಡು ಕಟ್ ಫ್ರೂಟ್ಸ್ ತಿನ್ಬೋದು. ಇದನ್ನು ನೀವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಿ. ಇಟ್ ಈಸ್ ಗುಡ್ ಆ್ಯಂಡ್ ಟೇಸ್ಟಿ. ಇಫ್ ಯು ಮಿಕ್ಸ್ ಅಪ್ ಸಮ್ ಫ್ರೂಟ್ಸ್ ಇಟ್ ವಿಲ್ ಗಿವ್ ಡಿಫ್ರೆಂಟ್ ಟೇಸ್ಟ್ಸ್. ಇದಕ್ಕೆ ಶುಗರು ಅದು ಇದು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಆ್ಯಡ್ ಮಾಡಲೇಬೇಕು ಅಂದರೆ ಜೇನುತುಪ್ಪ ಸ್ವಲ್ಪ ಅದಕ್ಕೆ ಹಾಕ್ಕೊಳ್ಳಿ. ಇಟ್ ವಿಲ್ ಗಿವ್ ಯು ದಟ್ ಟೇಸ್ಟ್. ಫಿನಿಶ್. ಅಲ್ಲಿಗೆ 2 ಪಾರ್ಟ್ ಆಯಿತು. ಯು ಹ್ಯಾವ್ ಟೇಕನ್ ವೆಜಿಟೇಬಲ್ಸ್, ಯು ಹ್ಯಾವ್ ಟೇಕನ್ ಫ್ರೂಟ್ಸ್, ಬೋತ್ ಆರ್ ರಿಕ್ವೈರ್ಡ್ ಫಾರ್ ದಿ ಬಾಡಿ ಇನ್ ಎ ಪ್ರಾಪರ್ ವೇ ಎವ್ರಿ ಡೇ. ನೆಕ್ಸ್ಟ್ ಏನು ಮಾಡಿ, ನೀವು ಇಡ್ಲಿ ವಡ ಏನೋ ಒಂದು ಮಾಡೋಕ್ಕೆ ಹೋಗ್ತೀರಿ, ಆದಷ್ಟು ಸ್ಟೀಮ್ಡ್ ಫುಡ್ ತಗೊಳ್ಳಿ. ಸ್ಟೀಮ್ಡ್ ಫುಡ್ ಅಂದರೆ ಫಾರ್ ಎಕ್ಸಾಂಪಲ್ ಇಡ್ಲಿ ಈಸ್ ಎ ಸ್ಟೀಮ್ಡ್ ಫುಡ್, ವಡೆ ಈಸ್ ಎ ಫ್ರೈಡ್ ಫುಡ್. ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್. ಆ ಥರ ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನು ತೆಗೆದುಬಿಡಿ. ದೋಸೆ ಅದು ಇದು ತಿನ್ನಬೇಕು ಅಂತಂದರೆ ರಾಗಿ ದೋಸೆಗೆ ಹೋಗಿ, ರಾಗಿ ಹಿಟ್ಟಲ್ಲಿ ರಾಗಿ ದೋಸೆಗೆ ಹೋಗಿ. ಇಲ್ಲ ಈ ಬೇರೆ ಬೇರೆ ಬೇಳೆಕಾಳು ಹಾಕಿ ನಿಮಗೆ ಮಲ್ಟಿ ಗ್ರೈಂಡ್ ದೋಸೆ ಮಾಡಿಕೊಡ್ತಾರೆ, ಅದು ತೊಗೊಳ್ಳಿ. ಯೂಸ್ ವೆರಿ ಲೆಸ್ ಆಯಿಲ್ ಟು ಮೇಕ್ ಇಟ್. ಈ ಥರ ಕಾನ್ಷಿಯಸ್ ಆಗಿರೋಂಥ ಸಿಚುವೇಶನ್ನು ಇಲ್ಲಿ ನಿಖರ ಬರುತ್ತೆ. ಹೇಗೆ ಅಂದರೆ, ಮನೆಯಲ್ಲಿ ಇದನ್ನೆಲ್ಲ ಮಾಡಬೇಕು, ನಾನು ಹೇಳ್ತಿರೋದೆಲ್ಲ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಎಸ್ಪೆಷಲಿ ವೆನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ಆರ್ ವರ್ಕಿಂಗ್, ದೇ ವಿಲ್ ನಾಟ್ ಹ್ಯಾವ್ ಟೈಮ್. ಆಮೇಲೆ ಇದನ್ನೆಲ್ಲ ಹೀಗೆ ಆರ್ಗನೈಸ್ ಮಾಡ್ಕೋಬೇಕು, ತಿನ್ಕೋಬೇಕು ಅಂದರೆ ಲಾಟ್ ಆಫ್ ಮೆಂಟಲ್ ಪ್ರಿಪ್ರೇಷನ್ ಈಸ್ ರಿಕ್ವೈರ್ಡ್. ಮಕ್ಕಳು ತಗೊಂಡೋಗಿ ಸ್ಕೂಲಿಗೆ ಬಿಡಬೇಕು,
ಟ್ರಾಫಿಕಲ್ಲಿ ಏನು ಡ್ಯೂಟಿಗೆ ಹೋಗಬೇಕು, ಮನೆಯಲ್ಲಿ ಪೇರೆಂಟ್ಸ್ ಸೀನಿಯರ್ ಸಿಟಿಸನ್ಸ್ ಇದ್ದರೆ ಅವ್ರಿಗೆ ಬೇಕಾಗಿರೋ ಅನುಕೂಲ ಮಾಡೋಕೆ ಎಲ್ಲ ಯು ವಿಲ್ ಎಂಡ್ ಅಪ್ ಎಕ್ಸಾಸ್ಟೆಡ್, ಯು ವಿಲ್ ನಾಟ್ ಹ್ಯಾವ್ ಟೈಮ್. ಅದರಲ್ಲೂ ಐ ಟಿ ಪೀಪಲ್ ಅಂತ ಎಲ್ಲ ಪ್ರೊಫೆಷನಲ್ಲೂ ಇವತ್ತು ಇಟ್ ನೀಡ್ಸ್ ಎ ಡಿಮ್ಯಾಂಡಿಂಗ್ ಸಿಚುವೇಶನ್ ಇದೆ. ಸೊ ಯು ಕೆನಾಟ್ ಡೂ ದಿಸ್. ಆವಾಗ ಏನು ಮಾಡ್ತೀರಿ, ಐ ಟೋಲ್ಡ್ ಯು ದಟ್ ಫಾರ್ ಎ ಲೈಫ್ ಸ್ಟೈಲ್ ಚೇಂಜ್ ಯು ಕಮ್ ಹಿಯರ್, ವಿ ವಿಲ್ ಕುಕ್ ಇಟ್ ಫಾರ್ ಯು. ನೀವು ಸುಮ್ಮನೆ ಬರಬೇಕಷ್ಟೇ, ಮಿಕ್ಕಿದೆಲ್ಲ ನಾವು ಮಾಡ್ತೀವಿ. ಒಂದು ವಾರ ಇರೋ ಅಷ್ಟೊತ್ತಿಗೆ ನಾನು ಇವಾಗ ಏನೇನು ಹೇಳಿದ್ದೀನಿ ಅದೆಲ್ಲ ನಾನು ಮಾಡಿಕೊಡ್ತೀನಿ, ನಿಖರನ್ನು ಮಾಡಿಕೊಡ್ತಾರೆ. ಸೊ ಯು ಹ್ಯಾವ್ ಟು ಬಿ ಹ್ಯಾಪಿ ವಿತ್ ದ್ಯಾಟ್. ಆ್ಯಂಡ್ ಇಟ್ ಈಸ್ ನಾಟ್ ಕಾಸ್ಟ್ಲಿ, ಇಟ್ ಈಸ್ ವೆರಿ ಅಫೋರ್ಡೆಬಲ್. We charge only 40,000 rupees per week for 2 people, and we give one suite room, fully furnished suite room ಕೊಡ್ತೀವಿ. ನೀವು ಆರಾಮಾಗಿ ಇಬ್ಬರು ಇರ್ಬೋದು. ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಡಾಕ್ಟರ್ಸ್ ಕನ್ಸಲ್ಟೇಷನ್, ಯೋಗ, ಔಟ್ಡೋರ್ ಗೇಮ್ಸ್, ಇಂಡೋರ್ ಗೇಮ್ಸ್, ನಿಮ್ಗೆ ಬೇಕಾಗಿರೋಂಥ ಗೈಡೆನ್ಸು ಎಲ್ಲ ಸಿಕ್ಬಿಡುತ್ತೆ. ಫುಡ್ಡು ನಿಮ್ಗೆ ಯಾವಾಗ ಏನು ಬೇಕೋ ಅದು, ಕಸ್ಟಮೈಸ್ಡ್ ಫುಡ್ಡು, ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಫುಡ್ಡು, ಎವ್ರಿಥಿಂಗ್ ಯು ವಿಲ್ ಗೆಟ್. ಸೇ ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಕೂತು ಮಾತಾಡ್ತಿದ್ದೀರಿ, ಯು ಫೀಲ್ ಲೈಕ್ ಐ ವಾಂಟ್ ಟು ಹ್ಯಾವ್ ಎ ಫ್ರೆಶ್ ಫ್ರೂಟ್ ಜ್ಯೂಸ್, ಇಟ್ ವಿಲ್ ಕಮ್ ಟು ಯು ಇಫ್ ಯು ಆರ್ಡರ್ ಇನ್ 10 minutes, ನೋ ಚಾರ್ಜ್. ಇಟ್ ಈಸ್ ಆಲ್ ಇನ್ಕ್ಲೂಸಿವ್. ಓಕೆ, ದಿಸ್ ಈಸ್ ದ ಲೈಫ್ ಸ್ಟೈಲ್ ಐ ಆಮ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್ ಯು. ಇದನ್ನು ಹ್ಯಾಬಿಚುಯೇಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕು. ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ವೆರಿ ವೆಲ್ ಸೆಡ್ ಸರ್, ವೆರಿ ವೆಲ್ ಪುಟ್. ನಿಖರ ಸ್ಟಾರ್ಟಿಂಗ್ ಪಾಯಿಂಟ್ ಯಾಕಾಗುತ್ತೆ ಅಂತ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆರ್ಗ್ಯಾನಿಕ್ ಫುಡ್, ಹೆಲ್ತಿ ಲೈಫ್ ಸ್ಟೈಲ್ ಪ್ರತಿಯೊಬ್ಬರ ಜೀವನದಲ್ಲಿ ತುಂಬಾ ಮುಖ್ಯ. ಇನ್ನು ನಿಖರಾನಲ್ಲಿ ಬೇರೆ ಎಲ್ಲ ಏನೇನು ಫೆಸಿಲಿಟೀಸ್ ಇದೆ ಅಂತ ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ.